ಆ ವಿಡಿಯೋದೇ ಇದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಯಾಕೆ ಅಂದರೆ ಅದು ಪಾರ್ಟ್ ಆಗಿ ಮಾಡಿದ್ದೀನಲ್ಲ, ಹಂಗಾಗಿ. ಇದಾದಮೇಲೆ ನೆಕ್ಸ್ಟ್ ಬಂದಿದೆ ನಾವು ಇನ್ನೊಂದು ದೇಶಕ್ಕೆ ಬಂದು ಇಲ್ಲೆಲ್ಲ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹೋಗಬೇಕು ಅಂತ ಹೊರಟಾಗಲೇ ಈ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣ್ತಿತ್ತು. ಈ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡ್ವಿ. ಹಾಗೆ ಅದಾದಮೇಲೆ ನಾವು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ಮಾಡ್ಕೊಂಡು ನಮ್ಮ ಮೋಕ್ಷಂತ ಯಾಕೋ ಬೇಜಾರಾಗಿದೆ, ತುಂಬ ಕಲಿಬೇಕಿತ್ತು. ಹಂಗಾಗಿ ಕರ್ಕೊಂಡು ಫ್ಲೈಟಿಗೆ ಲೇಟ್ ಆಗಿತ್ತು. ನಾವೆಲ್ಲ ಫೈನಲ್ ಕಾಲ್ ಆಗಿತ್ತಲ್ಲ, ಹಂಗಾಗಿ ಅದು ಫ್ಲೈಟು ನೇಮ್ ಒಂದೇ, ಹಂಗಾಗಿ ಬೇಗ ಹೋಗ್ಬೇಕಿತ್ತು. ಹಂಗಾಗಿ ಎಲ್ಲ ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಹಂಗೆ ವೆದರ್ ಎಲ್ಲ ಸ್ವಲ್ಪ ಕೂಲ್ ಆಗಿತ್ತು. ವೆದರ್ ಎಲ್ಲ ನೋಡ್ಕೊಂಡು ಹಂಗೆ ಫ್ಲೈಟ್ ಕಡೆ ಹೊರಟ್ವಿ. ಮತ್ತೆ ನಾವು ಹೋಗಿ ಸ್ವಲ್ಪ ಹೊತ್ತಾಯಿತು. ಅದಾದಮೇಲೆ ಫ್ಲೈಟೂ ಟೇಕಪ್ ಆಗಬೇಕಿತ್ತು. ಹಂಗಾಗಿ ಟೇಕಪ್ ಆಗ್ತಿದೆ ನೋಡಿ. ಇದಾದಮೇಲೆ ನಾವು ಇಂಡಿಯಾಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಹಂಗಾಗಿ ನೋಡ್ತಾ ಇದ್ವಿ ಟೇಕಪ್ ಆಗೋದು. ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಏನು ಟೇಕಪ್ ಆಯಿತು. ಹಂಗಾಗಿ ಇವರು ಏನೇನೋ ಹೇಳ್ತಾಯಿದ್ರು. ಅವರು ಯಾರ್ಯಾರು ಬೆಲ್ಟ್ ಹಾಕೊಂಡಿದ್ರೆ ಇಲ್ವಾ ಅಂತ ನೋಡ್ತಾ ಚೆಕಿಂಗ್ ಮಾಡ್ತಾಯಿದ್ರು. ನಾವೆಲ್ಲ ಬೆಲ್ಟ್ ಹಾಕೊಂಡಿದ್ವಿ. ಹಂಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರಲ್ವ, ಹಂಗಾಗಿ ಸನ್ ಮಾತ್ರ ಸಖತ್ತಾಗಿ ಹೊಳ್ತಾ ಇತ್ತು. ಅದಾದಮೇಲೆ ನಾವು ಮಲ್ಕೊಂಡಿದ್ವಿ ರೆಸ್ಟ್ ಮಾಡ್ಕೊಂಡು. ಅದಾದಮೇಲೆ ಬೆಂಗಳೂರು ಹತ್ರ ಬಂದಮೇಲೆ ಒಂದು ವೀಡಿಯೋ ಮಾಡ್ಕೊಂಡೆ. ಬೆಂಗಳೂರು ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಮೇಲಿಂದ ಅಂತ. ತುಂಬ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಕಾಣ್ತಿತ್ತು. ಹಂಗಾಗಿ ಫ್ಲೈಟಲ್ಲಿ ಹೋಗಿದ್ದೀವಿ ಅಂದಮೇಲೆ ಒಂದು ಫೋಟೋ ತಗೊಂಡಂಗೆ ಇರೋಕ್ಕಾಗುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಹಂಗೆ ಕೂತ್ಕೊಂಡು ವಿಂಡೋ ಹತ್ರ ವೀಡಿಯೋ ಮಾಡ್ಕೊತಾ ಇದ್ದೆ. ನಾನು ಮೋಕ್ಷಿ ವೀಡಿಯೋ ಮಾಡೋ ಅಂತ ಕೊಟ್ಟರೆ ಹೆಂಗೆಂಗೋ ಮಾಡಿದೆ. ಹಂಗಾಗಿ ನಾನೇ ಮಾಡ್ಕೊಂಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು. ನನಗಂತೂ ತುಂಬ ಸುಸ್ತಾಗಿತ್ತು. ನಾವೆಲ್ಲ ಸುಸ್ತಾಗಿಬಿಟ್ಟಿದ್ವಿ ಆಲ್ರೆಡಿ. ಹಂಗಾಗಿದ್ರೂ ತುಂಬ ಸೌಂಡ್ ಇರುತ್ತಲ್ವ ಫ್ಲೈಟಲ್ಲಿ. ಹಂಗಾಗಿ ಮತ್ತೆ ಹತ್ರ ಬರ್ತಾ ಲ್ಯಾಂಡ್ ಆಗೋಕ್ಕೆ ಇನ್ನೇನು ಸ್ವಲ್ಪ ಹೊತ್ತು ಟೈಮ್ ಇತ್ತು ಅಷ್ಟೇ. ಹಂಗಾಗಿ ಬೆಂಗಳೂರೆಲ್ಲ ಎಷ್ಟು ಚೆನ್ನಾಗಿ ಸೂಪರ್ ಲೈಟಿಂಗ್ಸ್ ಎಲ್ಲ ವಾವ್ ಅಂದ್ಕೊಂಡು ಎಲ್ಲ ಅಂತಿದ್ರು. ಎಂಟು ಮುಕ್ಕಾಲಿಗೆ ಲ್ಯಾಂಡ್ ಆಗಿದೆ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಫ್ಲೈಟಿಂದ. ಓಕೆ ಅದಾದಮೇಲೆ ನಮಗೂ ಕೂತು ಕೈ ಕಾಲೆಲ್ಲ ನೋವಾಗಿತ್ತು. ಕೂತು ಅಂತಲ್ಲ, 5 ಅವರ್ ಜರ್ನಿ ಮಾಡೋಕ್ಕಾಗಲಿಲ್ಲ. ಅಲ್ಲಿ ತುಂಬ ಸ್ಟ್ರೆಸ್ ಆಗಿದ್ವಿ. ಹಂಗಾಗಿ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಹೆಲ್ಪ್ ತಗೊಂಡ್ವಿ. ಹಂಗೆ ಫ್ಲೈಟ್ ಒಳಗೆ ಇಳಿದ ತಕ್ಷಣಕ್ಕೆ ಅವರೆಲ್ಲ ಲಗೇಜ್ ಕಳಿಸಿರ್ತಾರೆ. ಆಮೇಲೆ ಲಗೇಜ್ ಆಗಬೇಕಲ್ಲ, ಲಗೇಜ್ ಎಲ್ಲ ತಗೊಳಕ್ಕಿಂತ ವೆಯ್ಟ್ ಮಾಡಿ ಲಗೇಜ್ ಎಲ್ಲ ತಗೊಂಡು ಅದಾದಮೇಲೆ ನಾನು ಮೋಕ್ಷಿತ್ತು ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅತ್ತಿಗೆ ಏನೋ ಅಮೌಂಟ್ ಚೇಂಜ್ ಮಾಡ್ಕೊಂಬರ್ತೀನಿ ಅಂತ ಹೋಗಿದ್ರು. ನಾನು ಮೋಕ್ಷಿತ್ ಲಗೇಜ್ ಇಟ್ಕೊಂಡು ಕೂತ್ಕೊಂಡಿದ್ವಿ. ನಮಗಂತೂ ತುಂಬ ಸುಸ್ತಾಗಿತ್ತು. ಹಂಗಾಗಿ ವೆಯ್ಟ್ ಮಾಡ್ಕೊಂಡು ಅವನು ಏನೇನೋ ಹೇಳ್ತಾ ಇದ್ದ. ಹಂಗಾಗಿ ನಾನು ಕೇಳಿಸ್ಕೊಂಡು ಅವನ ಹತ್ರ ತರಲೆ ಮಾಡ್ಕೊಂಡು ಇಬ್ಬರು ಕೂತ್ಕೊಂಡಿದ್ವಿ. ಎಲ್ಲರೂ ನಮ್ಮನ್ನೇ ನೋಡ್ತಿದ್ರು, ಏನೇ ಹಿಂಗೆ ಮಾತಾಡ್ತಾ ಇದ್ದಾರೆ ಇವರೆಲ್ಲ ಅಂತ. ನಾನು ಇದ್ರ ಮೇಲೆ ಕೂರಿಸ್ಕೊಂಡು ದಬ್ಕೊಂಡು ಹೋಗ್ಬೇಕಿತ್ತು. ನಮ್ಮ ಮನ್ವಿಕನ್ನು ಎತ್ಕೊಳ್ಳಲ್ಲ ಅಂತ ಹೇಳಿದ್ಕೆ ಇವನು ಅದಕ್ಕೆ ನಾನು ಕೂರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದ. ಆಮೇಲೆ ನಮ್ಮ ಅಣ್ಣರೆಲ್ಲ ಬಂದರು, ತುಂಬ ಖುಷಿ ಆಗ್ತಿದ್ದ ಅವನಂತೂ. ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಂಡು ಎಲ್ಲ ಆದಮೇಲೆ ಹೊರಟಾದ್ಮೇಲೆ ಅಲ್ಲಿ ಎಲ್ಲ ವೆದರ್ ಹೆಂಗಿತ್ತು ಅಂದರೆ ನೈಟು ಟ್ರಾಫಿಕ್ಕು ಅದು ಇದು ಅಂತೆಲ್ಲ ಇತ್ತು. ಆಮೇಲೆ ಒಂದು ರೆಸ್ಟೋರೆಂಟಿಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಹಂಗೆ ಇವರೆಲ್ಲ ಆಟಾಡ್ತಾಯಿದ್ರು. ಆಟ ಆಡ್ಕೊಂಡು ಎಲ್ಲರೂ ಹೋದ್ವಿ. ಮತ್ತು ಊಟ ಮಾಡ್ಕೊಂಡು ಮನೆ ಕಡೆ ಹೋದ್ವಿ. ಎಲ್ಲರಿಗೂ ಇಲ್ಲೇ ಏನು ಮಾಡ್ತಾಯಿದ್ದೀನಿ, ಬಾಯ್ ಗಾಯ್ಸ್. ಹಾಗೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ ಎಲ್ಲರೂ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.